ಯಲ್ಲಾಪುರ ತಾಲೂಕು ರಾಜಗಟ್ಟೆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಜಾತ್ರೆ ಮಹೋತ್ಸವದ ಅಂಗವಾಗಿ ಇವತ್ತು ಎರಡನೇ ದಿನ ಅಂದರೆ ಮೂರನೇ ದಿನ ಇದು. ಇಲ್ಲಿ ಮೊದಲನೇ ದಿನ ರಥೋತ್ಸವ, ಎರಡನೇ ದಿನ ಆರತಿಗಳು, ಮೂರನೇ ದಿನ ಊಟಗಳ ಪ್ರಾಯುಕ್ತ ಇಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ. ಒಂದು ಕೊಪ್ಪರಿಕೆಯಲ್ಲಿ ಸುಮಾರು 3,000 ಮುದ್ದೆ ಮಾಡ್ತಾರೆ ಒಂದೇ ಸಾರಿ. 3,000 ಮುದ್ದೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಮುದ್ದೆಯನ್ನು ತಿರುಗಿಸ್ತಾವ್ರು ಅನ್ನೋದು ನೋಡ್ರಿ. ಇಲ್ಲಿ ಸುಮಾರು 2, 4, 6, 8, 10, 15 ಜನ ಮುದ್ದೆಯನ್ನು ಕಳಿಸೋದಕ್ಕೆ ತಿರುಗಿಸ್ತಾ ಇದ್ದಾರೆ. ಕಳಿಸ್ಬೇಕಲ್ಲ ಎಲ್ಲ ಮುದ್ದೆ ಚೆನ್ನಾಗಿ ತೊಳೆದ್ರೆ ತಾನೆ ಭಕ್ತಾದಿಗಳು ಬಂದಿರೋರು ತಿನ್ನೋದು. ಅದಕ್ಕೋಸ್ಕರ ಚೆನ್ನಾಗಿ ಮುದ್ದೆಯನ್ನು ಮಾಡ್ತಾ ಇದ್ದಾರೆ. ಒಂದ್ಸರಿ ಮುದ್ದೆ ಮಾಡಿದ್ರೆ 3,000 ಮುದ್ದೆ ಆಗುತ್ತೆ, 3,000 ಜನ ತಿಂತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಬೇಕು ಅನ್ನೋದು ಉದ್ದೇಶಕ್ಕೆ. ಈ ಥರ ಮುದ್ದೆ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇಲ್ಲ ಅನ್ನೋದು ನನ್ನ ಭಾವನೆ. ನೀವು ಎಲ್ಲನ್ನೂ ಕೂಡ ಈ ಥರ ಮುದ್ದೆ ಮಾಡ್ತಾ ಇರೋದೇನಾದ್ರೂ ನೀವು ನೋಡಿದ್ದೆ ನಿಜವಾದರೆ ಒಂದು ಸಾರಿ ಬಂದು ನೋಡಿ ಯಾವ ಥರ ಮುದ್ದೆ ಮಾಡ್ತಾರೆ, ಯಾವ ಥರ ಮುದ್ದೆ ತೊಳೆದು ಸ್ವಚ್ಛವಾಗಿ ರುಚಿಕರವಾಗಿ ಸಾಂಬಾರಾಗಲಿ ಮುದ್ದೆ ಆಗಲಿ ಎಲ್ಲವೂ ಕೂಡ ತುಂಬ ಶುದ್ಧವಾಗಿ ಕೊಡ್ತಾ ಇರ್ತಕ್ಕಂಥ ಭಕ್ತಾದಿಗಳಿಗೂ ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರೆ ಮಹೋತ್ಸವದ 3ನೇ ದಿನ. ಇವತ್ತು ಕೊನೆ ದಿನ ಅಂತಂದರೆ ಮೊದಲನೇ ದಿನ ಊಟ ಇಲ್ಲ, 2ನೇ ದಿನ ಸುಮಾರು 15,000 ಜನ ಮೇಲ್ಪಟ್ಟು ಊಟಗಳು ಮಾಡಿದ್ದಾರೆ. ಇವತ್ತು ಕೂಡ ಒಂದು 10ರಿಂದ 15,000 ಜನ ಊಟಕ್ಕೋಸ್ಕರ ಇದು 4ನೇ ಕೊಪ್ಪರಕ್ಕೆ 5ನೇ ಈ ಥರ ಮಾಡ್ತಾ ಇರ್ತಕ್ಕಂಥದ್ದು. ಎಷ್ಟು ನೀಟಾಗಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ಗಮನಕ್ಕೆ ತರಬೇಕು. ನೀವು ಕೂಡ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಇವಾಗ ಒಂದು 5 ರೌಂಡ್ ಇದನ್ನ ತಿರುಗಿದ್ರು ಬಲಗಡೆ, ಈಗ ಎಡಗಡೆ ತಿರುಗ್ತಾವ್ರು ನೋಡ್ರಿ. ಅಂದರೆ ಮುದ್ದೆ ನೀಟಾಗಿ ಮಿಕ್ಸ್ ಆಗಬೇಕು. ಈ ನಿರ್ವಾಹಕರನ್ನು ಕೂಡ ಕೇಳ್ತೀನಿ, ಯಾವ ಥರ ಅಕ್ಕಿ ಹಾಕ್ತೀರಾ, ಯಾವ ಥರ ರಾಗಿ ಹಿಟ್ಟು ಹಾಕ್ತೀರಾ, ಯಾವ ಥರ ನೀರು ಹಾಕ್ತೀರಾ, ಎಷ್ಟು ಮುದ್ದೆ ಮಾಡ್ತೀರಾ. ಈ ಮುದ್ದೆ ಇಲ್ಲಿ ಜಾತ್ರೆ ಮಹೋತ್ಸವದ ಅಂಗವಾಗಿ ಎಷ್ಟು ವರ್ಷಗಳಿಂದ ಈ ಥರ ಮುದ್ದೆ ಮಾಡಿ ಭಕ್ತಾದಿಗಳಿಗೆ ಹಂಚೋ ವಿಚಾರ ಕೂಡ ನಾನು ಸಂಪೂರ್ಣ ಇಲ್ಲಿನ ನಿರ್ವಾಹಕರನ್ನು ಕೇಳಿ ನಿಮಗೆ ಈ ವಿಷಯವನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರ್ತಕ್ಕಂಥ ವಿಚಾರಗಳೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಒಂದು ಸಾರಿ ಕೊಬ್ಬರಿಗೆ ನೀರು ಹಾಕಿ ಸ್ಟಾರ್ಟ್ ಮಾಡಿದ್ರೆ ಒಂದು 3,000-3,200 ಮುದ್ದೆ ಒಂದು ಸಾರಿಗೆ ಆಗ್ತದೆ. ಅದು 4 ಕೊಬ್ಬರಿಗೆ ಮಾಡ್ತೀವಿ. 4 ಕೊಬ್ಬರಿಗೆ ಅಂತಂದರೆ ಒಂದು 12ರಿಂದ 13,000-14,000 ಮುದ್ದೆ ಆಗ್ತದೆ. ಇದು 2ನೇದು. ಇನ್ನು ಸಾಯಂಕಾಲದವರೆಗೂ 2 ಕೊಬ್ಬರಿಗೆ ಮಾಡಬೇಕಾಗ್ತದೆ. ಅಲ್ಲಿ ಸಾಂಬಾರು ಒಂದು 8ರಿಂದ 9 ಕೊಬ್ಬರಿಗೆ ಮಾಡಿದ್ದೀವಿ. ದೊಡ್ಡ ಒಂದು 80 kg ಅದು ಕೊಳಗ ಸಾಂಬಾರು ಮಾಡಿದ್ದೀವಿ. ಅಲ್ಲಿ ಒಂದು 6 ಮೇಲೆ ರೈಸ್ ಮಾಡಿದ್ದೀವಿ. ಅಲ್ಲಿ ರಸಮ್ ಒಂದು 4 ಕೊಳಗ ರಸಮ್ ಮಾಡಿದ್ದೀವಿ, ರಸನ್ನ ಮಾಡಿದ್ದೀವಿ. ಎಲ್ಲ ತುಂಬ ಜನ ನಮ್ಮೂರಿನ ಯುವಕರು ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ. ನೀವು ನೋಡಿದ್ರೆ ರೀತಿಯಲ್ಲಿ ನಾವು ಊರಿನ ಕೆಲಸ, ದೇವ್ರ ಕೆಲಸ ಬೇರೆ ಬಂದು ಏನು ಮಾಡ್ತಾರೆ, ನಮ್ಮದು ಮರ್ಯಾದೆ ಹೋದರೆ ನಮ್ಮದೇ ಅಲ್ಲ, ಎಲ್ಲ ಸೇರಿಕೊಂಡು ಸಣ್ಣ ಹುಡುಗರವ್ರಿಗೂ ಇರ್ತಾರೆ. ಸಣ್ಣ ಹುಡುಗರೆಲ್ಲ ಬಂದು ನೀರು ಕೊಡ್ತಾ ಇರ್ತಾರೆ, ಊಟ ಬಡಿಸುತ್ತವೆ. ಇಲ್ಲಿ ಬಂದು ಈ ಸಾಂಬಾರು ಮಾಡೋವಂಥ ತರಕಾರಿ ಹಚ್ಚೋದಾಗ್ಬೋದು, ಈ ಕಡೆ ಊಟ ಮಾಡೋದಾಗ್ಬೋದು, ಅನ್ನ ಮಾಡೋದಾಗ್ಬೋದು, ಸಮ್ ಮಾಡೋದಾಗ್ಬೋದು, ಇಲ್ಲಿನ ಕೆಲಸ ಆಗ್ಬೋದು. ಎಲೆ ಕೊಡ್ತಿರ್ತಾರೆ, ನೀರು ಕೊಡ್ತಿರ್ತಾರೆ. ಅಲ್ಲಿ ಯಾರು ವೃತ್ತಿ ಆಗಬಾರ್ದು. ಸುಮಾರು ಕಾಲದಿಂದ ಅದೇ ಎಷ್ಟು ವರ್ಷಗಳಿಂದ ಇಂಥ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾರೆ. ನಾವು ಏನೋ ಒಂದು 150-200 ವರ್ಷ ಇರ್ಬೋದು. ನಮ್ಮ ಐನೂರು ಹೇಳೋ ಪ್ರಕಾರ ಏನು ವ್ಯಾಸರಾಯರು 900 ವರ್ಷದ ಇತಿಹಾಸ. ನಮ್ಗೆ ನಮ್ಮ ಅಪ್ಪನವರು, ನಮ್ಮ ತಾತನವರು ಅವ್ರ ಕಾಲದಿಂದ ನೋಡ್ರಿ ಮಕ್ಕಳು ಈ ಕಡೆ ಮಾಡ್ತಿದ್ವಿ. ಆಮೇಲೆ ಈ ದೊಡ್ಡ ಅರಳಿ ಮರ ನೋಡಿ ಈ ಭಾಗದಲ್ಲಿ ಫಸ್ಟ್ ಮಾಡ್ತಿದ್ದಿತ್ತು. ನಾವು ಹುಡುಗರಲ್ಲಿ ನೋಡಿದ್ವಿ. ಅವಾಗೆಲ್ಲ ಕಮ್ಮಿ ನಡೀತಿತ್ತು, ಈಗೇನಿಲ್ಲ. ನಡಿಬೇಕು ಕೆಲಸ ಆಗ್ತದೆ. ಇದು
ವ್ಯವಸ್ಥೆ ಹೆಂಗೆ ತರಕಾರಿ ಇದಕ್ಕೆಲ್ಲ ದಿನಸಿ ಊರಿನಿಂದ ರೇಷನ್ ಎತ್ತೀವಿ 2 ಟ್ರ್ಯಾಕ್ಟರ್. ನಮ್ಮೂರು 2 ವಾರ್ಡಲ್ಲಿ 2 ವಾರ್ಡಲ್ಲೂ ತರಕಾರಿ ಇದು ರೇಷನ್ ಆ ಭಾಗದಲ್ಲಿ 1 ಟ್ರ್ಯಾಕ್ಟರ್ ಬರ್ತದೆ, ಈ ಭಾಗಕ್ಕೆ ಒಂದು ಬರ್ತದೆ. ಮತ್ತು ಬೆಳಗ್ಗೆ ಇಲ್ಲಿಗೆ ಬಂದ ಮೇಲೆ ವಿವಿಧ ಜನ ಆಚೆ ಸುತ್ತಮುತ್ತ ಹಳ್ಳಿಗಳವರು ವಿವಿಧ ರೇಷನ್ ಕೊಡ್ತಾರೆ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ತರಕಾರಿ ಮಂಡಿಯವರು ನಮ್ಗೆ ಸಾಕಷ್ಟು, ನಾವೇನು ತರಕಾರಿ ಕೊಂಡ್ಕೊಂಬರೋ ಇದೇ ಇಲ್ಲ, ಆ ತರಕಾರಿ ಮಂಡಿಯವರು ಸಾಕಷ್ಟು ಕಳಿಸ್ತಾರೆ. ಮತ್ತು ಇಲ್ಲಿಗೂ ಸಾಕಷ್ಟು ತರಕಾರಿ ಕೊಡ್ತಾರೆ. ವ್ಯವಸಾಯ ಮಾಡ್ತಿರ್ತಕ್ಕಂಥ ನಮ್ಮ ರೈತ ಬಾಂಧವರು ಟೊಮೊಟೊ ಆಗ್ಬೋದು, ಹೀರೆಕಾಯಿ ಆಗ್ಬೋದು, ಏನೇನು ಎಲ್ಲ ರೀತಿಯ ಈ ರಾಗಿ ಮುದ್ದೆ ಈ ಕೊಪ್ಪಳ ಜಿಲ್ಲೆ ಏನೊಂದು 3,000 ಮುದ್ದೆ ಆಗ್ತವೆ. ಇದೆಲ್ಲ ನಾವೇನು ಮಾರುಕಟ್ಟೆಯಲ್ಲಿ ಅಂತಾರಲ್ಲ, ಎಲ್ಲ ದಾನಿಲೇ ಕೊಡ್ತಾರೆ. ಸಾಕಷ್ಟು ಅಕ್ಕಿ ಮೂಟೆಗಳು ಸಹ ದೊಡ್ಡಬಳ್ಳಾಪುರ ನಗರದವರು ಮತ್ತು ನಮ್ಮ ಪಂಚಾಯತಿ ಗ್ರಾಮೀಣ ಭಾಗದವರು ಸುಮಾರು ಜನ ದೇವರು ಹುಟ್ಟಲವರು ಇದು ಹಿಂದಿನ ದಿನಗಳಲ್ಲಿ ಆ ಹರಡಿ ಮರದ ಕೆಳಗಡೆ ಮಾಡೋರು. ಆಮೇಲೆ ಜೇನುಗಳು ಜಾಸ್ತಿ ಬಂದು ಹೊಗೆಗೆ ಜೇನು ಹುಳ ಎದ್ದೊಳೋದು, ಹಾಗಾಗಿ ಈ ಕಡೆ ಶಿಫ್ಟ್ ಮಾಡಿದ್ರು. ಏನೇ ಒಂದು ನಿನ್ನೆ ಪಾನಕ ಮುತ್ತಿಗೆ ವಿತರಣೆ ಮಾಡಿದ್ರು. ನಿನ್ನೆ ಸುಮಾರು 5 ಕೊಪ್ಪಳಿಗೆ ಮಾಡಿತ್ತು. ಒಂದು 15,000 ರಿಂದ 16,000 ಜನ ನಿನ್ನೆ ಸಿಕ್ತು. ಈಗ ಇವತ್ತು 2 ಮಾಡಿದ್ದಾರೆ. ಮತ್ತೆ 8 ಕೊಳರ ಇದು ಮಾಡಿದ್ದಾರೆ ಸಾಂಬಾರು. ಇದಿನ್ನೂ 2 ಕೊಳರ ಮಾಡಬೇಕು. ಮತ್ತೆ ಇನ್ನೂ ಒಂದು 2 ಕೊಪ್ಪಳಿಗೆ ಮುದ್ದೆ ಮಾಡಬೇಕಾಗ್ತದೆ. ಪ್ರತಿ ವರ್ಷ ದಾನಿಗಳು ಏರಿಕೆ ಹಿಂದಿನ ದಿನಗಳಲ್ಲಿ ಇದನ್ನ ಏನು ದಾಸ್ತಾನು ಮಳೆ ಇರಲಿಲ್ಲ, ಮಳೆ ಗಾಳಿ ಬಂತು, ಎಲ್ಲರೂ ಸಹಕಾರದಿಂದ ಭಾಳ ಅಚ್ಚುಕಟ್ಟಾಗಿ ಅದೊಂದು ದಾಸ್ತಾನು ಕೊಡಿ ಸಹ ರೆಡಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದರ ಕಾಂಕ್ರೀಟ್ ರಸ್ತೆ ಮಾಡಿ ಆ ತೇರು ಹೋಗಿ ಕಾಂಕ್ರೀಟ್ ರಸ್ತೆ ಮಾಡಬೇಕು ನಾವು ಗ್ರಾಮಸ್ಥರೆಲ್ಲ ಮಾತಾಡ್ಕೊಂಡಿದ್ದಾರೆ. ಅದಕ್ಕೂ ಸಹ ಮಾಡಿ ಅಂತ ದೇವರಪ್ಪನವರು ಹೇಳಿದ್ದಾರೆ, ಅಕ್ಕಪಕ್ಕ ಹಳ್ಳಿಯವರು ಹೇಳಿದ್ದಾರೆ. ಇನ್ನೂ ಇದನ್ನು ಮುಂದುವರಿಸ್ಕೊಂಡಾಗಿ ನಮಗೆ ರಾಜರಟ್ಟಿ ಗ್ರಾಮಕ್ಕೆ ಒಳ್ಳೇದಾಗಲಿ, ಆಂಜನೇಯ ಸ್ವಾಮಿಗೆಲ್ಲ ಒಳ್ಳೇದು ಮಾಡ್ತಾರೆ. ನಾವು ಕೈ ಜೋಡಿಸಿ ಭಾಳಷ್ಟು ಜನ ಹೇಳಿದ್ದಾರೆ ದಾನಿಗಳು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಾವು ಧನ್ಯವಾದಗಳು. ಯಾಕೆಂದರೆ ಇಷ್ಟು ಪ್ರಚಾರ ಆಗಬೇಕು ಅಂದರೆ ನಿಜವಾಗ್ಲೂ ಮಾಧ್ಯಮ ಮಿತ್ರರದೇ ಕಾರಣ. ಫೇಸ್ಬುಕ್ಕು, ವಾಟ್ಸಪ್ಪು ನೋಡಿ ಸಾಕಷ್ಟು ಜನ ನೀವು 26, 27ನೇ ತಾರೀಕಿಗೆ ಮಾಧ್ಯಮ ಮಿತ್ರರು ಬಂದು ಸೋಷಿಯಲ್ ಮೀಡಿಯಾಗೆ ಸ್ವಲ್ಪ ಪ್ರಚಾರ ಮಾಡಿದ್ರು. ಹಾಗಾಗಿ ಈ ವರ್ಷ ನಿನ್ನೆ ದಿವಸ ಸುಮಾರು ಒಂದು 2 ರಿಂದ 2.5 ಸಾವಿರ ಜನ ಹೆಚ್ಚಾಗಿ ಬಂದಿರೋ ಕಾರಣ ನಿಜಕ್ಕೂ ಮಾಧ್ಯಮ ಮಿತ್ರರೇ. ಇದೇ ರೀತಿ ಮಾಧ್ಯಮ ಮಿತ್ರರು ಕೇಳ್ಕೊಳ್ಳೋದೊಂದೇ ನಮ್ಮ ದೇವಸ್ಥಾನದ ಬಗ್ಗೆ ಒಳ್ಳೆ ಪ್ರಚಾರ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ದಾನಿಗಳು ಬಂದು ದೇವಾಲಯ ಅಭಿವೃದ್ಧಿ ಆಗಲಿ, ದೇವಸ್ಥಾನ ಸುತ್ತಲೂ ಕಾಂಕ್ರೀಟ್ ರಸ್ತೆ ಆಗಲಿ. ನನಗೆ ಶಾಸಕರು ಬಂದಿದ್ದರು, ಅವ್ರಿಗೂ ಸಹ ಕೇಳ್ಕೊಂಡಿದ್ದೀರಿ. ಮತ್ತು ಸಾಕಷ್ಟು ರಾಜಕೀಯ ಪಕ್ಷ ಮುಖಂಡರು ಮನೆಯವರು ಬಂದಿದ್ದರು, ಅವನು ಕೇಳ್ಕೊಂಡ್ರೆ ನಾವು ಸಹಾಯ ಮಾಡ್ತೇವೆ. ಮತ್ತು ವಕೀಲರು ಎಲ್ಲರೂ ಬಂದಿದ್ರು. ಇದರಲ್ಲಿ ಅಭಯ ನಮ್ಮ ಆಂಜನೇಯ ಸ್ವಾಮಿ ಭಾಳ ಶಕ್ತಿ ಇದೆ. ಇಲ್ಲಿ ಏನಾದರೂ ಹರಕೆ ಮಾಡಿಕೊಂಡ್ರೆ ಬಾಯಿ ಬಿದ್ದು ನಿನ್ನೆ ನೋಡ್ಬೇಕಾಯ್ತು ಸರ್. ನೀವು ಸುಮಾರು 1 ಕಿಲೋಮೀಟ್ರು ಪಾರ್ಕಿಂಗು ವ್ಯವಸ್ಥೆ, ನೀವು 2 ವೀಲರ್ ದ್ವಿಚಕ್ರ ವಾಹನಗಳಲ್ಲಿ ಬರೋಕ್ಕಾಗ್ತಿಲ್ಲ, ಅಷ್ಟೊಂದು ಜನ ಸೇರಿದರು. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇನ್ನೂ ನಿಮ್ಮ ಮಾಧ್ಯಮ ಮಿತ್ರರ ಸಹಾಯದಿಂದ ಹೆಚ್ಚಿನ ಜನ ಬಂದು ನಮ್ಮ ಊಟದ್ದೇನು ಸಮಸ್ಯೆ ಇಲ್ಲ ಹೇಳಿದ್ದಾರೆ. ಎಷ್ಟು ಸಾವಿರ ಜನ ಬಂದರೂ ಊಟದ ಸಮಸ್ಯೆ ಇಲ್ಲ. ಆದಷ್ಟು ನಮ್ಮ ಗ್ರಾಮದಲ್ಲಿ ಪಂಚಾಯತಿ ಇವ್ರು ನಿಜಕ್ಕೂ ಅವ್ರಿಗೆ ಧನ್ಯವಾದ ಹೇಳಬೇಕು. ಯಾವುದೇ ಕೊರತೆ ಇದೆ ಸರ್, ಎಲೆ ಕೊಡೋದಾಗಲಿ, ನೀರು ಕೊಡೋದಾಗಲಿ, ಟೇಬಲ್ ಚೇರ್ ಹಾಕೋದು ಎಲ್ಲ ನಾವು ಯಾರಿಗೇನು ಇಲ್ಲಿ ಯಾರು ಹಣ ಕೊಡಲಿಲ್ಲ. ಯಾವುದೇ ಒಂದು ನಮಗೆ ಸರ್ಕಾರದಿಂದ ಅನುದಾನವೂ ಇಲ್ಲ. ಎಲ್ಲ ಸ್ವಇಚ್ಛೆಯಿಂದ ಸ್ವಯಂ ಪ್ರೇರಣೆಯಿಂದ ಎಲ್ಲ ದಾನಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀರಿ. ಅಂದರೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ಕೊಂಡು ಹೋಗ್ತಾನೆ ಇದ್ದರೆ ಮುಂದೆ ಇನ್ನೂ ಅಭಿವೃದ್ಧಿ ಆಗ್ತಾನೆ ಇರುತ್ತೆ. ಈಗ ಏನು ಮಾಧ್ಯಮ ಮಿತ್ರರಿಗೆಲ್ಲ ಏನು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀರಿ, ಇದನ್ನು ನೋಡಿದಂಥ ಭಕ್ತಾದಿಗಳು ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿ ಸಹಾಯ ಮಾಡಿ ದೇಣಿಗೆ ಏನು ಕೊಟ್ಟಾರ ಇನ್ನೂ ಅಭಿವೃದ್ಧಿ ಮಾಡೋಕ್ಕೆ ನಮ್ಮೂರಿನವರು ಅಕ್ಕಪಕ್ಕವರು ಸಹಕರಿಸ್ತಾರೆ. ಎಲ್ಲರೂ ಸಹ ನಮ್ಮ ಪಂಚಾಯತಿಯವರು ಸಹ ಸಹಾಯ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಹೊರಗಡೆ ಜನ ದೇವರು ಒಟ್ಟುವರು ಭಕ್ತಾದಿಗಳು ನೋಡಿ ದಯವಿಟ್ಟು ಸಹಾಯ ಮಾಡಿದ್ರೆ ನಮ್ಮ ದೇವಸ್ಥಾನ ಮುಂದಿನ ದಿನ ಇನ್ನೂ ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ ಇಂಥ ಒಂದು ವಾತಾವರಣ, ಇಷ್ಟೊಂದು ಬಯಲು ಇಡೀ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಇಲ್ಲ. ನೋಡಿ ಹಿಂದಿನ ದಿನಗಳಲ್ಲಿ ಆ ಸಣ್ಣ ಪುಟ್ಟ ಮಾಡ್ಕೊಂಡು ಬರ್ತಾ 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 ವೃದ್ಧಿ ಆಗ್ತಾನೆ ಹೋಯಿತು. ಅದೇ ರೀತಿ ದೇವಾಲಯದ ಅಭಿವೃದ್ಧಿಗೆ ಈಗ ನಮಗೇನು ಸರ್ಕಾರದವರು ಮುಜರಾಯಿ ಇಲಾಖೆ ತೊಗೊಂಡು ಹೊಟ್ಟಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಿಡಿಯೋ ನೋಡಿದ ತಕ್ಷಣ ಸ್ವಲ್ಪ ಎಚ್ಚರಿಸ್ಕೊಂಡು ನಮ್ಮೂರಿನವ್ರಿಗೆ ಸಹಾಯ ಮಾಡಿ ಒಂದು ಟ್ರಸ್ಟ್ ಮಾಡಿ ನಮ್ಮೂರಿಗೆ ಉಳಿಸ್ಕೊಳ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಡ್ತೀವಿ. ಶ್ರೀರಾಮನವಮಿ ಅಂದರೆ ಇಲ್ಲಿ ನಮ್ಮ ರಾಜಘಟ್ಟದ ಗ್ರಾಮದಲ್ಲಿ ನಡೆಯುತ್ತದಂಥ ಅದ್ದೂರಿ ಗ್ರಾಮದ ಜಾತ್ರೆ ಅಂತ ನಮ್ಮ ಆಂಜನೇಯ ಸ್ವಾಮಿ ಜಾತ್ರೆಯನ್ನು ಇಡೀ ಸುತ್ತಮುತ್ತ ಹಳ್ಳಿಯರೆಲ್ಲ ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪುನಸ್ಕಾರ ಮಾಡಿಸಿ ಎಲ್ಲ ಒಳ್ಳೆಯದಾಗ್ತದೆ. ನಮಗೆ ಈ ದೇವರು ಇರುತ್ತೆ ಎಷ್ಟು ಸತ್ಯನೋ ಇಲ್ಲಿ ಜನ ಬಂದು 20,000 25,000 ಜನ ಬಂದು
ಈ ಪೂಜೆ ಮಾಡೋಂಥ ಸುತ್ತಮುತ್ತ ಹಳ್ಳಿಯವರೆಲ್ಲ ಸಹಕರಿಸಿ ಈ ನಮ್ಮ HS ಏನು ಬೇಕೋ ಎಲ್ಲ ತರಕಾರಿ ಅಕ್ಕಿ ವ್ಯವಸಾಯದ ಏನೇನು ಬೇಕೋ ಎಲ್ಲ ತಂದಾಕಿ ಎಲ್ಲ ಅವರೇ ಅದ್ದೂರಿ ನಿಂತು ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ದೊಡ್ಡ ಹಿರಿಯರು ಎಲ್ಲ ಸೇರಿ ನಮ್ಮ ಪಂಚಾಯಿತಿ ಸದಸ್ಯರುಗಳು ಸುತ್ತಮುತ್ತ ಹಳ್ಳಿಗಳು ಎಲ್ಲರೂ ಬಂದು ಸೇರಿ ಎಲ್ಲ ಯೂತ್ ನಮ್ಮ ಪಂಚಾಯಿತಿಯಲ್ಲಿ ಎಷ್ಟು ಜನ ಯೂತ್ಸ್ ಇದ್ದಾರೋ ಎಲ್ಲರಿಗೂ ನಮ್ಮ ಹರೀಶಣ್ಣ ಹೇಳ್ದಂಗೆ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಏನು ನನ್ನ ದಿವಸ ಜಾತ್ರೆ ದೀಪಗಳು ಎಲ್ಲ ಬಂದಾಗ ಎಲ್ಲ ಸಹಕರಿಸಿದ್ರು. ಬಾಯಿಬಿಗಳಾಗಿಸಿ ಈ ದೇವಸ್ಥಾನದಲ್ಲಿ ಏನು ಸತ್ಯವನ್ನು ಅರಿಕೆ ಮಾಡ್ಕೊಂಡ್ರು ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅದು ಅವ್ರಿಗೆ ನಡೀತಾ ಇದೆ, ಅಷ್ಟು ಸತ್ಯ ಇದೆ. ಆದ್ದರಿಂದ ಈ ಮುಂದಿನ ದಿವಸದಲ್ಲಿ ನಮ್ಮ ದೇವಸ್ಥಾನ ಮುಜರಾಯಿಗೆ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಅದ್ದೂರಿಯಾಗಿ ಅದನ್ನು ದಯವಿಟ್ಟು ಅದನ್ನೆಲ್ಲ ನಾವೆಲ್ಲ ಸೇರಿ ಯುವಕರೆಲ್ಲ ಮುಂದಿನ ದಿವಸದಲ್ಲಿ ಒಂದು ನಮ್ಮೂರಲ್ಲೇ ಟೆಸ್ಟ್ ಮಾಡಿಕೊಂಡು ಎಲ್ಲ ಒಕ್ಕಲಿಗರು ಒಂದು ಸದಸ್ಯವನ್ನು ಸೇರಿಸ್ಕೊಂಡು ನಾವು ದಯವಿಟ್ಟು ನಮಗೆ ಈ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಈ ಮೊನ್ನೆ ಲಾಸ್ಟ್ ಟೈಮ್ ಮುಂಚೆ ದಿವಸ MLA ಗಮನಕ್ಕೂ ಕೊಟ್ಟಿದ್ದೀವಿ. ದಯವಿಟ್ಟು ಬೇಡ, ನಮಗೆ ಇದು ಮುಜರಾಯಿಗೆ ಬೇಡ. ನಮ್ಮೂರಲ್ಲಿ ಇಷ್ಟು ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ದೇವಸ್ಥಾನದಲ್ಲಿ ನಾವೆಲ್ಲ ಹಳ್ಳಿಯಿಂದ ಬಂದು ಎಲ್ಲ ನಿಂತು ಕೆಲಸ ಮಾಡ್ತಾರೆ. ದಯವಿಟ್ಟು ಇದು ಮುಜರಾಯಿಗೆ ಯಾವುದೇ ಕಾರಣಕ್ಕೂ ನಾವು ಬಿಡೋಕ್ಕೆ ಸಿದ್ಧ ಇಲ್ಲ. ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತ್ ನಮಗೆ ಸೇರಬೇಕು. ನಮ್ಮೂರು ನಾವೇ ಪ್ರತಿ ವರ್ಷನೂ ಈ ಸೇವೆ ಮಾಡೋ ಸದಾ ಸಿದ್ಧ. ಎಲ್ಲರೂ ಯಾವುದೇ ಕಾರಣಕ್ಕೂ ನಮಗೆ ಇದು ದೇವಸ್ಥಾನ ಮುಜರಾಯಿ ನಾವೇ ನಡೆಸಬೇಕು, ನಮ್ಮೂರಲ್ಲೇ ನಡೆಸಬೇಕು. ಹಿಂದಿನ ಕಾಲದಲ್ಲಿ ಪುರಾತನ ಏನು ನಡ್ಸ್ಕೊಂಡ್ಬಂದಿರೋ ಅದನ್ನು ನಡ್ಸ್ಕೊಂಡ್ಬಂದು ದಯವಿಟ್ಟು ಮಾಧ್ಯಮಿಕರಿಗೂ ಧನ್ಯವಾದಗಳು ಹೇಳಿ ನಮಗೆ ಇದನ್ನು ಸ್ವಲ್ಪ ಸಹಾಯ ಮಾಡೋದು ವಿನಂತಿ.